Watch full episodes on Jio Hotstar. ಮ್ಯಾಗ್ನೆಟ್ ಫಿಶಿಂಗ್ ಪ್ಲಾನ್ ಮಾಡಿದ್ದು ಬಹಳ ಚೆನ್ನಾಯಿತು. ನಾವು ಸಿಂಪಲ್ ಫಿಶಿಂಗ್ ಮಾಡಿ ಮಾಡಿ ಬೋರ್ ಆಗಿದ್ದೆವು. ಮ್ಯಾಗ್ನೆಟ್ ಫಿಶಿಂಗ್ ನದ್ದು ಒಂದು ಬೇರೆನೇ ಎಕ್ಸೈಟ್ಮೆಂಟು. ಮೆಲ್ಲ ಮೆಲ್ಲ ಥ್ರೆಡ್ ಅನ್ನು ಹಿಂದೆ ಕೇಳಿರಿ. ದಾರಿಲಿ ಏನೆಲ್ಲ ಲೋಹದ ಸಾಮಾನು ಇರುತ್ತೋ ನಮ್ಮ ಮ್ಯಾಗ್ನೆಟ್ಗೆ ಸಿಕ್ಕಿ ಹೊರ ಬರುತ್ತೆ. ನೋಡೋಣ ಯಾರ ಅದೃಷ್ಟದಲ್ಲಿ ಏನಿದೆ ಅಂತ. ಏನು ಸಿಕ್ಕಾಕೊಂಡಿದೆ, ಎಳೆಯಲು ಕಷ್ಟ ಆಗ್ತಿದೆ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಇದ್ರೊಳಗೆ ಏನೋ ಖಜಾನೆ ಇರ್ಬೇಕು. ಬೇಗ ತೆರಿ. ಸಿಂಡ್ರೆಲ್ಲಾದ ಒಂದು ಸ್ಯಾಂಡಲ್ ಇಲ್ಲಿದೆ, ಬೇಗನೆ ಮತ್ತೊಂದು ಹುಡುಕಿ. ಮಾಯ್ರಾ, ಇದೊಂದು ಧರಿಸಿ ನೀನ್ ಕೂಡ ನಿನ್ನ ಫ್ರೆಂಡ್ಸ್ ನ ಪಾರ್ಟಿಗೆ ಹೋಗು. ನಾನು ನನ್ನ ಮ್ಯಾಜಿಕ್ ನಿಂದ ಇದನ್ನು ಹೊಸದಂತೆ ಮಾಡ್ಬಿಡ್ತೀನಿ. ಆಮೇಲೆ ಇದ್ರ ಮತ್ತೊಂದು ಪೇರ್ ಮಾಡಿ ಇದನ್ನು ಧರಿಸ್ತೀನಿ. ಜಂತರ್ ಮಂತರ್ ಕಾಲಿ ಕಲಂತರ್ ಛೂ. ಅರೆ, ಇದು ನನ್ನಿಂದ ಬಿತ್ತು. ಮಾಯ್ರಾ, ಇದನ್ನ ಹಿಂತೆಗೋ. ಈಗ ನೋಡೋಣ ನನ್ನ ಅದೃಷ್ಟದಲ್ಲಿ ಏನಿದೆ ಅಂತ. ಇದು ಪುರಾತನ ಕಾಲದ ಯಾವನೇ ರಾಜನ ಖಡ್ಗ ಅಂತ ಎನಿಸುತ್ತೆ, ಆದ್ರೆ ನಮ್ಮ ಯಾವುದೇ ಕೆಲ್ಸದಲ್ಲ. ನಾನಿದನ್ನು ಮ್ಯಾಜಿಕ್ ನಿಂದ ಹೊಸದಂತೆ ಮಾಡ್ತೀನಿ. ಬೇಡ, ಸ್ಯಾಂಡಲ್ ನಿಂದ ತಪ್ಪಿಸ್ಕೊಂಡೆ, ಖಡ್ಗದ ಪೆಟ್ಟಿನಿಂದ ಬಚಾಯಿಸ್ಕೊಳ್ಳಲಾರೆ. ಈಗ ನನ್ ಸರದಿ. ಇದನ್ನು ಎಲ್ಲಾದ್ರೂ ಅಡಗಿಸಿ ತೆರಿತೀನಿ. ಮೆಟ್ಟು ಏನಾದ್ರೂ ಹೊರ ಬಂದ್ರೆ ನಾನು ತಮಾಷೆಗೀಡಾಗ್ತೀನಿ. ಒಂದ್ ವೇಳೆ ಖಜಾನೆ ಸಿಕ್ಕರೆ ಎಲ್ಲವೂ ನಂದೇ. ಇಲ್ಲಿ ಯಾರೂ ಇಲ್ಲ. ಇದೇ ಸರಿಯಾದ ಸಮಯ ಬಾಕ್ಸ್ ಓಪನ್ ಮಾಡಲು. ತೆರೆದು ಬಿಡು, ತೆರೆದು ಬಿಡು. ಥ್ಯಾಂಕ್ ಯು. ಅರೆ ಮಾಡಿದ್ದುಣ್ಣ ಮಹಾರಾಯ, ಯಾರಪ್ಪ ನೀನು? ಮನುಷ್ಯನ ಅಥವಾ? ಐ ಆಮ್ ಮ್ಯಾಗ್ನಮ್ಯಾನ್. ನನ್ನನ್ನು ಸರ್ ಮೆಜೆಸ್ಟಿಕೋ ಅವರು ಬಹಳ ವರ್ಷ ಹಿಂದೆ ಈ ಬಾಕ್ಸ್ ನಲ್ಲಿ ಮುಚ್ಚಿಟ್ಟಿದ್ರು. ನೀನು ನನ್ನನ್ನು ಬಿಡುಗಡೆ ಮಾಡಿದೆ. ಥ್ಯಾಂಕ್ ಯು ಮಿತ್ರ. ನೀನು ಮನುಷ್ಯನಲ್ಲ, ಮನುಷ್ಯನಲ್ಲ. ರುದ್ರ, ಅಜ್ಜಯ್ಯ, ಅಜ್ಜಯ್ಯ, ರುದ್ರ. ಯಾರೋ ನೀನು? ನನ್ನನ್ನು ಗುರ್ತಿಸೋ ಜಯಸಿಂಗ್ ಚೌಹಾನ್, ಗುರ್ತಿಸೋ. ಗುರ್ತಿಸಿದ್ದೀಯ ನನ್ನನ್ನು ಜಯಸಿಂಗ್? ಮ್ಯಾಗ್ನಮ್ಯಾನ್, ನೀನ್ ಇಲ್ಲಿ ಜಗತ್ತಿನ ಪ್ರತಿ ಮೆಟಲ್ ಮೇಲೆ ನಿನ್ನ ಕಂಟ್ರೋಲ್ ಇದೆ. ನಿನ್ನ ಪವರ್ ಅನ್ನು ನೀನು ತಪ್ಪಾಗಿ ಉಪಯೋಗಿಸುತ್ತಿದ್ದೆ. ಅದಕ್ಕಾಗಿ ಸರ್ ಮೆಜೆಸ್ಟಿಕೋ ಅವರು ನಿನ್ನನ್ನು ಸೆರೆ ಹಿಡಿದಿದ್ರು. ನನ್ನ ಅಜ್ಜಯ್ಯನನ್ನು ಕಟ್ಟಿ ಹಾಕಲು ನಿನ್ಗೆ ಧೈರ್ಯ ಹೇಗೆ ಬಂತು? ಇಬಾಯಿಸ್ಕಾ ಸಕುಂ ಪುಷ್ಟು. ಪ್ರಾಯದಲ್ಲಿ ಚಿಕ್ಕವ, ಆದ್ರೆ ಶೂರನಂತೆ ಕಾಣ್ತೀಯ. ಸದ್ಯಕ್ಕೆ ನಾನು ನಿನ್ನ ಅಜ್ಜನ ಜೊತೆ ಮಾತಾಡ್ಬೇಕು. ಜಯಸಿಂಗ್ ಚೌಹಾನ್, ನಿನ್ನ ಜ್ಞಾಪಕ ಶಕ್ತಿಯನ್ನು ಮರುಕಳಿಸು ಮತ್ತು ನನ್ನನ್ನು ನೆನಪಿಸ್ಕೋ.
ಏನಾದ್ರೂ ನೆನಪಾಯ್ತಾ ಅಥವಾ ನಾನು ನನ್ನ ಇಂಟ್ರೊಡಕ್ಷನ್ ಡೀಟೇಲ್ ಆಗಿ ಕೊಡ್ಲಾ? ಸರ್ ಮೆಜೆಸ್ಟಿಕೋರ್ ಅವರು ನಿನ್ನನ್ನು ಸೆರೆ ಹಿಡಿದು ನದಿಗೆ ಎಸೆದಿದ್ರು. ನೀನು ಸ್ವತಃ ಹೊರಬರುವಂತಿರಲಿಲ್ಲ. ಯಾರು ನಿನ್ಗೆ ಸಹಾಯ ಮಾಡಿದ್ದು? ಹೇಳ್ತೀನಿ ಎಲ್ಲ ಹೇಳ್ತೀನಿ. ಆದ್ರೆ ಮೊದಲು ಹೋಗಿ ಸರ್ ಮೆಜೆಸ್ಟಿಕೋಗೆ ಸರ್ಪ್ರೈಸ್ ವಿಸಿಟ್ ಕೊಡೋಣ. ಎಲ್ಲಿ ಹೋಗ್ಬೇಕಾದ್ರೂ ಹೋಗು, ಆದ್ರೆ ಅಜ್ಜನನ್ನು ಈಗ್ಲೇ ಬಿಟ್ಟು ಬಿಡು. ನಾನ್ ನಿನ್ನನ್ನು ಸೆರೆಯಿಂದ ಬಿಡಿಸಿದ್ದೀನಿ. ನಾನ್ ನಿನ್ನ ಮಾಲಕ, ನೀನು ನನ್ನ ಆಜ್ಞೆ ಪಾಲಿಸಲೇಬೇಕು. ಓ, ನಾನು ಹೆದರಿ ಬಿಟ್ಟೆ. ನನ್ನ ಒಡೆಯ, ನನ್ನ ಮಾಲೀಕರೇ. ಜಯಸಿಂಗೆ ನನ್ನ ಹಿಡಿತದಲ್ಲಿ ಇರುವಾಗ ನೀನೇನ್ಮ? ನಾನು ಮ್ಯಾಜಿಷಿಯನ್ ಮ್ಯಾಗ್ನಮ್ಯಾನ್, ಗೊತ್ತಾ? ನಾನು ಚಿನ್ನಲ್ಲ, ನಿನ್ನ ಮಾತು ಕೇಳಲಿಕ್ಕೆ. ಈಗ ನಿನ್ಗೆ ಬುದ್ಧಿ ಕಲಿಸ್ತೀನಿ. ನನ್ನ ಹೆಸರು ಮ್ಯಾಗ್ನಮ್ಯಾನ್. ನಾನು ಮನ ಬಂದವರ ಸುಖವನ್ನು ಕಸಿಯುತ್ತೀನಿ. ಈಗ ಬಾರಿ ನಿನ್ನದು. ಮ್ಯಾಗ್ನಮ್ಯಾನ್, ಇದೆಲ್ಲ ನಿಲ್ಸಿ ಬಿಡು, ಇಲ್ಲಾಂದ್ರೆ. ಓಹೋ, ಚಿಕ್ಕವನಾದ್ರೂ ಚಾಲಾಕಿದ್ದೀಯಾ. ಏನ್ ಮಾಡ್ತೀಯ ನೀನು? ಸ್ವಲ್ಪ ನಿನ್ನನ್ನು ನೋಡ್ಕೋ, ಮತ್ತೆ ನನ್ನನ್ನು ನೋಡ್ಕೋ. ನೀನ್ ಎಂದು ನನ್ ಮುಂದೆ ನಿಲ್ಲಲಾರೆ. ನಾನು ಮ್ಯಾಗ್ನಮ್ಯಾನು, ಮ್ಯಾಗ್ನಮ್ಯಾನ್. ಇಬಾಯಿಸ್ಕಾ ಜಿಬಾಯಿಸ್ಕಾ ಚೂ. ಜಂತರ್ ಮಂತರ್ ಕಾಳಿ ಕಲಂದರ್ ಛೂ. ಇದೇನ್ ಮಾಡ್ದೆ ಮಾಯರಾ? ಕೆಲವೊಮ್ಮೆ ಆದ್ರೂ ನನ್ ಮೇಲೆ ದಯೆ ತೋರು. ಪ್ಯಾಲೇಸ್ ನಲ್ಲಿ ಯಾರದು ಗಲಾಟೆ ಮಾಡ್ತಿರೋದು? ಯಾರು ನೀನು? ನಿನ್ನ ಆಯುಧಗಳು ತುಂಬಾ ಸುಂದರವಾಗಿದೆ, ಆದ್ರೆ ನಿನ್ ಮೇಲೆ ಹೆಚ್ಚು ಸೂಟ್ ಆಗುತ್ತೆ. ನೀನು ಆ ಗಾದೆ ಮಾತು ಕೇಳಿರ್ಬೇಕು. 4 ಪಾತ್ರೆ ಜೊತೆಗಿದ್ರೆ ಒಂದಕ್ಕೊಂದು ಬಡ್ಕೋತಾವೆ. ತಗೋ, ಈಗ ನಿರ್ವಹಿಸ್ಕೋ. ರುದ್ರ, ನೀನು ನಿನ್ನ ಪ್ರಾಯಕ್ಕಿಂತ ಸ್ವಲ್ಪ ಜಾಸ್ತಿಯೇ ಧೈರ್ಯಶಾಲಿ. ಆದ್ರೆ ನನ್ನ ಧ್ಯೇಯ ಈಗ ನೀನಲ್ಲ, ಇನ್ ಬೇರೆ ಯಾರು. ಸರ್ ಮೆಜೆಸ್ಟಿಕೋರನ್ನು ಭೇಟಿಯಾಗಿ ತುಂಬಾ ಸಮಯವಾಯಿತು. ಅವರಿಗೆ ಸರ್ಪ್ರೈಸ್ ವಿಸಿಟ್ ಕೊಡುವ ಸಮಯ ಬಂದಿದೆ. ಹೋಗೋಣ ಜಯಸಿಂಗ್. ಅಜ್ಜಯ್ಯ ಬೇಡ, ನಾವು ಏನಾದ್ರೂ ಮಾಡ್ಲೇಬೇಕು. ಇಬಾಯಿಸ್ಕಾ ಸ್ಕ್ರೀನ್ ಕ್ರಿಯೇಟರ್. ಸರ್ ಮೆಜೆಸ್ಟಿಕೋ, ನೀವೆಲ್ಲಿದ್ದೀರಿ? ಬೇಗನೆ ಮುಂದಕ್ಕೆ ಬನ್ನಿ. ನೀವು ನನ್ನನ್ನು ಕೇಳ್ತಿರುವಿರಾ? ನಾನು ರುದ್ರ. ಸನ್ ಸಿಟಿಯಲ್ಲಿ ಮ್ಯಾಗ್ನಮ್ಯಾನ್ ಎಂಬ ಮ್ಯಾಜಿಷಿಯನ್ ಬಂದಿದ್ದಾನೆ, ಮತ್ತವನು ಅಜ್ಜನನ್ನು ಸೆರೆ ಹಿಡಿದು ನಿಮ್ಮ ಬಳಿ ಬಂದಿದ್ದಾನೆ. ಸರ್ ಮೆಜೆಸ್ಟಿಕೋ. ರುದ್ರ, ಯಾರನ್ನು ಕರೆದಿದ್ದೀಯಾ? ಸರ್ ಮೆಜೆಸ್ಟಿಕೋರನ್ನು ನೋಡ್ಬೇಕಾ? ಬಾ ನೋಡು. ಮ್ಯಾಗ್ನಮ್ಯಾನ್, ಮೋಸದಿಂದ ಸರ್ ಮೆಜೆಸ್ಟಿಕ್ ಮತ್ತು ಅಜ್ಜನನ್ನು ಸೆರೆ ಹಿಡಿದು ಸಂತೋಷ ಪಡಬೇಡ. ನಿನ್ನಲ್ಲಿ ಧೈರ್ಯವಿದ್ರೆ ಅವರನ್ನು ಬಿಟ್ಟು ಬಿಡು. ಆಮೇಲೆ ನೋಡು ನಿನ್ನನ್ನು ಏನ್ ಮಾಡ್ತೀನಂತ. ರುದ್ರ, ಚಿಕ್ಕ ಪ್ರಾಯದಲ್ಲಿ ದೊಡ್ಡ ದೊಡ್ಡ ಮಾತನಾಡ್ತೀಯ. ಧೈರ್ಯ ಬಹಳವಿದೆ. ಬೆರಳು ನೇರ ಮಾಡಿ ಕೆಲಸ ನಡೆಯುತ್ತೆ ಅಂದ್ಮೇಲೆ ಮತ್ತೆ ಬೆರಳು ಕೊಂಕಿಸುವ ಅಗತ್ಯವೇನಿದೆ ಹೇಳು? ನನ್ನ ಹೆಸರು ಮ್ಯಾಗ್ನಮ್ಯಾನ್. ಮನ ಬಂದವರ ಸುಖವನ್ನು ಕಸಿಯುತ್ತೀನಿ. ಈಗ ಸರದಿ ನಿನ್ನದು. ನಾನು ಬರ್ತಿದ್ದೀನಿ ನಿನ್ನ ಧೈರ್ಯವನ್ನು ಓರಿಗೆ ಹಚ್ಚಲು. ನಿನ್ನ ಪ್ಯಾಲೇಸ್ ನಂಗೆ ತುಂಬಾ ಇಷ್ಟವಾಗಿದೆ. ಸೊ ಕಮ್ ಆನ್, ಗೆಟ್ ರೆಡಿ ಫಾರ್ ಮೈ ವೆಲ್ಕಮ್. ಬಾಯ್ ಬಾಯ್ ಮ್ಯಾಗ್ನಮ್ಯಾನ್. ಈಗೇನ್ ಮಾಡೋಣ ರುದ್ರ? ನಮ್ ಬಳಿ ಹೆಚ್ಚು ಸಮಯವಿಲ್ಲ. ಮ್ಯಾಗ್ನಮ್ಯಾನ್ ಯಾವುದೇ ಸಮಯದಲ್ಲಿ ಪ್ಯಾಲೇಸ್ಗೆ ಬರಬಹುದು. ನಾವು ಅವನನ್ನು ಎದುರಿಸುವ ಏನಾದ್ರೂ ಉಪಾಯ ಹುಡುಕ್ಬೇಕು. ಯಾರಾದ್ರೂ ನನ್ ಬಗ್ಗೆನೂ ಯೋಚಿಸಿ. ಇದು ರಂಗೀಲನ ಸ್ವರ ಚಿಂಗ್ಲಿ. ಬಾಕ್ಸ್ ಕೆಳಗಿಡಿ. ಇಬಾಯಿಸ್ಕಾ ಜಿಬಾಯಿಸ್ಕಾ ನಾರ್ಮಲಿಸ್ಟಿಕ್
ಜಾದು ಕೂಡ ಕೆಲಸ ಮಾಡ್ತಿಲ್ಲ. ಅದ್ರ ಅರ್ಥ ನಾನು ಯಾವಾಗ್ಲೂ ಹೀಗೇನೆ ಇರ್ಬೇಕಾ? ಇಲ್ಲ, ಇದೆಲ್ಲ ನನ್ನಿಂದಾಯ್ತು. ಸಾರಿ ರುದ್ರ, ಸಾರಿ. ನನ್ಗೆ ಈ ಶಿಕ್ಷೆ ಸಿಗ್ಲೇಬೇಕು. ರಂಗಿಲ ತನಗೆ ದೋಷ ಕೊಟ್ಟು ಏನು ಪ್ರಯೋಜನ? ಆಗೋದೆಲ್ಲ ಆಗಿ ಹೋಯ್ತು. ಅಜ್ಜಯ್ಯ ಯಾವಾಗ್ಲೂ ಹೇಳ್ತಾರೆ, ಗಂಡಾಂತರ ಬಂದಾಗ ಧೈರ್ಯ, ಬುದ್ಧಿ ಮತ್ತು ಪ್ರಜ್ಞೆ ಇಟ್ಟು ಮುಂದೆ ನಡೆಯಿರಿ. ಮ್ಯಾಗ್ನಮ್ಯಾನ್ ಅನ್ನು ಎದುರಿಸಲು ನಾವೇನಾದ್ರೂ ಉಪಾಯ ಹುಡುಕ್ಬೇಕು. ನೀವು ನನ್ನ ಪಾಕೆಟ್ನೊಳಗೆ ಬನ್ನಿ. ಅರೆ ಅರೆ, ನಾನು ರಂಗಿಲ್ಲ. ರುದ್ರ ರುದ್ರ, ಇವರಿಗೆ ಹೇಳ್ಬಿಡು. ರಂಗಿಲ್ಲ, ನೀವು? ಸಾರಿ, ನನ್ಗೆ ನಿಮ್ಮ ಗುರ್ತೇ ಆಗಿಲ್ಲ. ಬಂದ್ಬಿಡಿ. ಚಿಂಗ್ಲಿ, ಬೇಗನೆ ಮೇನ್ ಗೇಟ್ ಮುಚ್ಚಿಬಿಡಿ. ಒಮ್ಮೆ ಒಳಗಿನಿಂದ ಮೇನ್ ಗೇಟ್ ಮುಚ್ಚಿಬಿಟ್ರೆ ಹೊರಗಿಂದ ಯಾರು ಬರೋಕ್ಕಾಗಲ್ಲ. ಸರಿ ಹೇಳ್ತಿರುದ್ರ, ಈಗ ಮಾಡ್ತೀನಿ. ಇದೇನು ಗೇಟ್ ಮುಚ್ಚಿದೆ? ಇವರಿಗೇನು ಅತಿಥಿಯನ್ನು ಸ್ವಾಗತಿಸಲು ಬರುದಿಲ್ವಾ? ಮ್ಯಾಗ್ನೆಟ್ ಡೋರ್ ಪುಲಿಟೋ! ಇಷ್ಟು ದೊಡ್ಡ ಪ್ಯಾಲೇಸ್, ನನ್ನನ್ನು ಸ್ವಾಗತಿಸಲು ಯಾರೊಬ್ರು ಬಂದಿಲ್ವಾ? ಮ್ಯಾಗ್ನಮ್ಯಾನ್ ಜೊತೆ ಡೈರೆಕ್ಟ್ ಫೈಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥವಿಲ್ಲ. ಇವನನ್ನು ಸೋಲಿಸಲು ನಾವು ಬುದ್ಧಿಯನ್ನು ಉಪಯೋಗಿಸಬೇಕು. ಚಿಂಗ್ಲಿ, ಕೇಳಿ. ಎಲ್ರೂ ಎಲ್ಲಿ ಅಡಗಿ ಕೂತಿದ್ದೀರಿ? ಬೇಗನೆ ಹೊರ ಬನ್ನಿ, ಮ್ಯಾಗ್ನಮ್ಯಾನ್ ಬಂದಿದ್ದಾನೆ. ನಾವಿಲ್ಲಿ ಇದ್ದೇವೆ. ನಿಮ್ಮನ್ನು ಸ್ವಾಗತಿಸುವ ಸಿದ್ಧತೆ ಹೇಗೆ ಮಾಡ್ಲಿ? ಪ್ಯಾಲೇಸ್ ನಲ್ಲಿ ಚಹಾ ತಿಂಡಿ ಮಾಡುವ ಕೆಲಸ ಇವೊಂದಲ್ಲ. ಇವನನ್ನು ನೀವು ಚಿಕ್ಕದು ಮಾಡಿಬಿಟ್ರಿ. ಮೊದಲು ಇವನನ್ನು ನೀವು ಸರಿಪಡಿಸಿ, ಆಮೇಲೆ ನಿಮ್ಮ ಭರ್ಜರಿ ಸೇವೆ ಮಾಡ್ತೀವಿ. ಓ, ಅದು ನಾನು ಅವನ ಜೊತೆ ತಮಾಷೆ ಮಾಡ್ತಿದ್ದೆ. ಇವನಿಗೆ ನನ್ನ ಒಡೆಯನಾಗುವ ಬಯಕೆ ತಲೆಗೆ ಏರಿತ್ತು. ತಗೋ, ಈಗ್ಲೇ ಸರಿ ಮಾಡಿಬಿಡ್ತೀನಿ. ಥ್ಯಾಂಕ್ ಯು ನನ್ನ ಒಡೆಯ. ಹಾ, ಬುದ್ಧಿ ಇದೆ ಅನ್ಸುತ್ತೆ. ಟಿಪ್ಪರ್ಲಾಗ ಹಾಕ್ಲು ಹೆಚ್ಚು ಸಮಯ ಬೇಕಾಗ್ಲಿಲ್ಲ. ಈಗ ಹೋಗೋ, ನನ್ಗಾಗಿ ಸ್ವಾದಿಷ್ಟ ಊಟ ತಯಾರು ಮಾಡಿತಾ. ನಾನು ತುಂಬಾ ಬಳಲಿದ್ದೀನಿ. ಹಾ, ಇಷ್ಟು ದೊಡ್ಡ ಕಾಳಗ ಕಾದಾಡಿ ಬಂದಿದ್ದೆನಲ್ವಾ? ಅಯ್ಯೋ, ಅರೆ, ಚಿಂಗ್ಲಿ, ಇಡೀ ಕಿಚನ್ ಅಲ್ಲಿ ಎಲ್ಲೂ ನೀರಿಲ್ಲ. ಮ್ಯಾಗ್ನಮ್ಯಾನ್, ನಮ್ಮ ಕಿಚನ್ ನಲ್ಲಿ ಯಾಕೋ ಏನೋ ಒಂದು ಹನಿ ಕೂಡ ನೀರಿಲ್ಲ. ನೀರಿಲ್ಲದೆ ಎಲ್ಲ ಒಣಗಿದೆ. ಚಹಾ ತಿಂಡಿ ಹೇಗ್ ಮಾಡೋದು? ಚಕಿತನಾಗ್ಬೇಡ, ನೀರು ನಾನು ಮಾಯ ಮಾಡ್ಬಿಟ್ಟೆ. ಐ ಹೇಟ್ ವಾಟರ್. ನೀನು ನನ್ಗಾಗಿ ಫ್ರೆಶ್ ಜ್ಯೂಸ್ ಮಾಡಿತ. ಮ್ಯಾಗ್ನಮ್ಯಾನ್, ನಾನು ಅಜ್ಜನನ್ನು ನಿನ್ನಿಂದ ಬಿಡಿಸಿಯೇ ಬಿಡ್ತೀನಿ. ಧೈರ್ಯವಿದ್ರೆ ಬಾ, ಹಿಡಿ ನನ್ನನ್ನು. ಓ, ರುದ್ರನ ಆಟ ಮುಗಿಸಿ ಬಿಡ್ಲೇಬೇಕು. ರುದ್ರ, ನಿಲ್ಲು, ನನ್ ಜೊತೆ ಫೈಟ್ ಮಾಡು. ಅಯ್ಯೋ, ನನ್ನ ಸ್ಕೂಟರ್!
ಐ ಲೈಕ್ ಯೋರ್ ಫೈಟಿಂಗ್ ಸ್ಪಿರಿಟ್ ರುದ್ರ, ಆದ್ರೆ ನೀನು ನನ್ನೆದುರು ಏನೂ ಇಲ್ಲ. ಅರೆ ಇದೇನಾಗ್ತಿದೆ? ಓ ಈಗ ತಿಳಿತು, ನೀನು ನನ್ನನ್ನು ಮೋಸದಿಂದ ಈ ಕಾಡಲ್ಲಿ ಸಿಕ್ಕಿಸಿದ್ದಿ. ಯಾಕೆಂದ್ರೆ ನನ್ನ ಮ್ಯಾಗ್ನೆಟ್ ನಿಂದ ಯಾವುದೇ ವಸ್ತು ಅಂಟದಿರಲೆಂದು. ಅಜ್ಜಯ್ ಹೇಳ್ತಿದ್ರು, ಕಷ್ಟ ಕಾಲದಲ್ಲಿ ಧೈರ್ಯದ ಜೊತೆಗೆ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು ಮ್ಯಾಗ್ನಮ್ಯಾನ್. ನಾನು ಹೇಳಿದ್ನಲ್ಲ, ರುದ್ರನ ಪ್ರಾಯ ಮತ್ತು ರುದ್ರನ ಜಾದುವಿನ ಮೇಲೆ ಸಂಶಯ ಪಡಬೇಡಂತ. ಇಬಾಯಿಸ್ಕಾ ಮ್ಯಾಜಿಕಲ್ ಬಾಲ್ ಕ್ರಿಯೇಟೋ. ನನ್ಗೆ ಇಲ್ಲಿಂದ ಹೊರಡಬೇಕು. ನಾನು ಮೊದಲಿನಿಂದಲೂ ಇದೇ ಯೋಚಿಸ್ತಿದ್ದೆ, ಸರ್ ಮೆಜೆಸ್ಟಿಕ್ ರವರು ನಿನ್ನನ್ನು ಸೆರೆ ಹಿಡಿದು ನೀರಲ್ಲಿ ಯಾಕೆ ಬಿಸಾಕಿದ್ರಂತ. ಆಮೇಲೆ ನನ್ನ ಸಂಶಯ ನೀನು ಪ್ಯಾಲೇಸ್ ನಲ್ಲಿ ಹೇಡ್ ವಾಟರ್ ಅಂದಾಗ ದೃಢವಾಯ್ತು. ಆಗ್ಲೇ ನನ್ಗೆ ಗೊತ್ತಾಗಿ ಬಿಡ್ತು ನಿನ್ನ ಅಂತ್ಯ ನೀರಿನೊಳಗೆ ಅಂತ. ಪ್ಲೀಸ್ ರುದ್ರ, ನನ್ನನ್ನು ನೀರಲ್ಲಿ ಹಾಕ್ಬೇಡ. ನೀನು ಏನ್ ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಿ. ನಿನ್ಗೆ ನೀರೊಳಗೆ ಹೋಗ್ಲಿಕ್ಕಿಲ್ಲದಿದ್ರೆ ಅಜ್ಜಯ್ಯ ಮತ್ತು ಸರ್ ಮೆಜೆಸ್ಟಿಕ್ ರನ್ನು ಈಗ್ಲೇ ಬಿಡುಗಡೆ ಮಾಡು. ಈಗಲೇ ಮಾಡ್ತೀನಿ. ಬೇಡ. ರುದ್ರ, ನೀನು ನನ್ನನ್ನು ನೀರಿನಲ್ಲಿ ಹಾಕಿ ಒಳ್ಳೇದು ಮಾಡ್ಲಿಲ್ಲ. ಈಗ ನೋಡು ನಾನು ನಿನ್ನನ್ನು ಏನ್ ಮಾಡ್ತೀನಿ ಅಂದು. ಏನ್ ಮಾಡ್ತಿದ್ಯಾ ಮ್ಯಾಗ್ನಮ್ಯಾನ್? ನೀವು ಸರ್ ಮೆಜೆಸ್ಟಿಕ್, ನಿನ್ ಮುಂದೆ ನಾನ್ ಏನ್ ಮಾಡಬಲ್ಲೆ? ರುದ್ರನನ್ನು ನನ್ನಿಂದ ಸೋಲಿಸ್ಲಿಕ್ಕಾಗಿಲ್ಲ ಅಂದ್ಮೇಲೆ ನಿನ್ ಮುಂದೆ ಹೇಗೆ ನಿಲ್ಲಲಿ? ನಾನು ಹೋಗ್ತಿದ್ದೀನಿ. ಹಾಗೆ ಹೇಗೆ ಹೋಗ್ತೀಯ? ನೀನೀಗ ಹೋಗಿ ಆಮೇಲೆ ಬಂದು ಎಲ್ರಿಗೂ ತೊಂದರೆ ಕೊಡ್ತೀಯ. ಅದಕ್ಕಾಗಿ ನಿನ್ನನ್ನು ನಿನ್ನ ಅಸಲಿ ಜಾಗಕ್ಕೆ ತಲುಪಿಸುವುದು ಅಗತ್ಯವಾಗಿದೆ. ಬೇಡ ಬೇಡ ಸರ್ ಮೆಜೆಸ್ಟಿಕ್, ನನ್ನನ್ನು ಕ್ಷಮಿಸಿ ಬಿಡಿ. ನನ್ನನ್ನು ನದಿಯಲ್ಲಿ ಎಸೆಯಬೇಡಿ ಪ್ಲೀಸ್. ಮ್ಯಾಗ್ನಮ್ಯಾನ್, ಈ ಬಾರಿ ನಿನ್ನನ್ನು ನದಿಯಲ್ಲ ಸಮುದ್ರಕ್ಕೆ ಎಸೀತೀನಿ.
ನೀನು ಶೌರ್ಯವಂತನೇ ಅಲ್ಲ, ಬಹಳ ಬುದ್ಧಿವಂತನು. ಐ ಆಮ್ ಪ್ರೌಡ್ ಆಫ್ ಯು. ಮಾಡಿದ್ದುಣ್ಣು ಮಹಾರಾಯ, ಕೊನೆಗೂ ಒಳ್ಳೇದಕ್ಕೆ ಜಯ. Watch India's largest kids library only on Jio Hotstar. Download the app now.